ತಂದೆಯನ್ನ ನೆನೆದು ಕಣ್ಣೀರು ಹಾಕಿ ವೈಕುಂಠ ಸಮಾರಾಧನೆಗೆ ಬರುವಂತೆ ಜನತೆಗೆ ಕರೆ ಕೊಟ್ಟ ದಿವಂಗತ ಮಾಜಿ ಸಚಿವರಾದ ಶ್ರೀ ವೆಂಕಟರಮಣಪ್ಪನವರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮವು ಇದೇ ಜೂನ್ 8ರ ಸೋಮವಾರದಂದು ತಾಲೂಕಿನ ಹನುಮಂತನಹಳ್ಳಿಯ ತೋಟದ ಮನೆಯಲ್ಲಿ ನಡೆಯಲಿದ್ದು, ತಾಲೂಕಿನ ಸಮಸ್ತ ಜನತೆ, ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಶಾಸಕರಾದ ಎಚ್.ಬಿ. ವೆಂಕಟೇಶ್ರವರು ಕೋರಿದ್ದಾರೆ. ತಾಲೂಕು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ತಂದೆಯವರನ್ನ ನೆನೆದು ಕೆಲಕಾಲ ಭಾವುಕರಾದ ಶಾಸಕರು ವೆಂಕಟರಮಣಪ್ಪನವರು ಕಳೆದ 40 ವರ್ಷಗಳ ಕಾಲ ಕ್ಷೇತ್ರಕ್ಕೆ ನಿರಂತರ ಸೇವೆ ಸಲ್ಲಿಸಿದ್ದಾರೆ. ಅವರು ಇದ್ದಾಗ ರಾಜಕೀಯ ಹಾಗೂ ಕೃಷಿ ಜವಾಬ್ದಾರಿಗಳನ್ನು ಅವರೇ ನಿಭಾಯಿಸುತ್ತಿದ್ದರಿಂದ ನನಗೆ ಒತ್ತಡವಿರಲಿಲ್ಲ. ಸದಾ ಕಿವಿಮಾತು ಹೇಳಿ ಮುನ್ನಡೆಸುತ್ತಿದ್ದ ಅವರ ನಿಧನದಿಂದ ಈಗ ಜವಾಬ್ದಾರಿ ಹೆಚ್ಚಾಗಿದೆ. ಅವರ ಸ್ಮರಣಾರ್ಥ ತೋಟದ ಮನೆಯಲ್ಲೇ ವಾಸಿಸಲು ನಿರ್ಧರಿಸಿ ಲಗೇಜ್ಗಳನ್ನು ಶಿಫ್ಟ್ ಮಾಡಲಾಗಿದೆ. ನಮ್ಮ ತಂದೆಯವರ ರಾಜಕೀಯ ಏಳಿಗೆಗೆ ಕಾರಣರಾದ ಕಳೆದ 40 ವರ್ಷಗಳ ಹಳೆಯ ಕಾರ್ಯಕರ್ತರನ್ನು, ಬಡವರನ್ನು ಹಾಗೂ ಅಭಿಮಾನಿಗಳನ್ನ ಮರೆಯದೆ ಈ ಕಾರ್ಯಕ್ರಮಕ್ಕೆ ಕರೆತರಬೇಕು. ಅವರ ಪ್ರಯಾಣಕ್ಕೆ ಅಗತ್ಯವಿರುವ ವಾಹನ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ನನ್ನ ರಾಜಕೀಯ ಗುರುಗಳಾದ ಡಾ. ಜಿ. ಪರಮೇಶ್ವರ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ತುಮಕೂರು ನಗರಕ್ಕೆ ಆಗಮಿಸುತ್ತಿದ್ದಾರೆ. ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ತೆರಳಿ ಅವರಿಗೆ ಆತ್ಮೀಯ ಅಭಿನಂದನೆ ಸಲ್ಲಿಸಲಾಗುವುದು. ತುಮಕೂರಿಗೆ ತೆರಳುವ ಕಾರ್ಯಕರ್ತರು ತಮ್ಮ ವಾಹನಗಳಲ್ಲಿ ನಿಧಾನವಾಗಿ, ಜಾಗರೂಕರಾಗಿ ಪ್ರಯಾಣಿಸಬೇಕು ಎಂದು ಮನವಿ ಮಾಡಿದರು. ಹೆಚ್ಚಿನದಾಗಿ ಈಗ ಲೀಡರ್ಗಳು ಮಾತ್ರ ಬಂದರೆ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅದಕ್ಕೋಸ್ಕರ ತಮ್ಮ ಊರುಗಳಲ್ಲಿ ಬಡವರು ಇರ್ತಾರೆ, ವೆಂಕಟರಮಣಪ್ಪನ ಅಭಿಮಾನ ಪಡುವಂಥ ಬಡವ್ರನ್ನ ಅದು ಏನೇ ಖರ್ಚು ವೆಚ್ಚ ಆಗ್ಬೋದು ನಾನು ಭರಿಸ್ತೀನಿ. ದಯವಿಟ್ಟು ಎಲ್ಲ ಹಳ್ಳಿಗಿಂದ ಅವ್ರನ್ನ ಯಾರು ಇಷ್ಟಪಡ್ತಾರೆ, ಹಣೆಬರು ಎಸ್ಪೆಷಲಿ 40 ವರ್ಷಗಳ ಕಾಲ ಅವರು ಜೊತೆ ಓಡಾಡಿರುವಂಥ ಹಣೆಬರು ಇರ್ತಾರೆ, ಅವ್ರನ್ನ ಬಿಟ್ಟಿದಂಗೆ ಪ್ರತಿಯೊಬ್ಬರಿಗೂ ತಾವು ಹೇಳಿ ಕರ್ಕೊಂಡು ಬರಬೇಕು. ಅದು ನಾನು ಏನು ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ನಾನು ಮಾಡ್ತೀನಿ. ಹಾಗಾಗಿ ನಿಮ್ಮದೇ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಜನಗಳನ್ನ ಕರ್ಕೊಂಡು ಬರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಆಮೇಲೆ ನೋಡಿ ಇವತ್ತು ಡೆಪ್ಟಿ CM ಒಂದು ಕಡೆ ನೊಣವಿನಕೆರೆಗೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಫೋನ್ ಮಾಡಿದ್ರು. ಆಗಲೇ ಟೂರ್ TP ಎಲ್ಲ ಬಂದಿತ್ತು. 11 ಗಂಟೆ 1 ಗಂಟೆಗೆ ಇಲ್ಲಿ ಬರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಅನೇಕ ಮುಖಂಡರುಗಳಿಗೆ, ಇಲ್ಲ ನನಗೆ ತೊಂದರೆ ಆಗುತ್ತೆ, ಅಲ್ಲಿ ಉಪಮುಖ್ಯಮಂತ್ರಿ ಬರ್ತಾರೆ, ಮುಖ್ಯಮಂತ್ರಿ ಬರ್ತಾರೆ, ಇಲ್ಲಣ್ಣ ನೆಕ್ಸ್ಟ್ ಯಾವಾಗ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ ತಂದೆಯವ್ರದ್ದು ತಾಲೂಕು ಮಟ್ಟದ ಕಾರ್ಯಕ್ರಮ ಮಾಡ್ತೀನಿ, ಅವಾಗ ಬರಲಿ ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಅವ್ರ ಅಭಿಮಾನಿಗಳಿರ್ತಾರೋ ಎಲ್ಲರೂ ಕರ್ಕೊಂಬರ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತೀನಿ. ಈಗ ನೀವೆಲ್ಲರೂ ತುಂಬ ಮುಖ್ಯವಾಗಿ ಹೇಳೋದೇನೆಂದರೆ, ಓವರ್ ಸ್ಪೀಡ್ ಹೋಗಬಾರ್ದು. ಗಂಟೆ ಲೇಟಾಗಿ ಬಂದರೂ ಪರವಾಗಿಲ್ಲ, ಕಾಂಪಿಟೇಷನ್ ಮೇಲೆ ಬರಬೇಡ್ರಿ, ನಿಧಾನಕ್ಕೆ ಬರ್ರಿ. ನಿಮ್ಗೆಲ್ಲ ಥರ ವ್ಯವಸ್ಥೆ ಮಾಡ್ತೀನಿ. ನಾನಿರೋವರೆಗೂ ನಿಮ್ಮ ಸೇವೆ ಮಾಡಿಕೊಂಡು ಪಾವಗಡದಲ್ಲಿ ತೋಟದ ಇರ್ತೀನಿ.